ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸೊ ಮಿತ್ರರೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು SSLC ಯಾವುದೇ ವಿಷಯದ ಫೋಟೋ ಕಾಪಿಯನ್ನು ಯಾವ ರೀತಿ ತರಿಸ್ಕೊಳ್ಬೋದು ಅನ್ನೋದನ್ನು ಸವಿವರವಾಗಿ ನೋಡ್ತಾ ಹೋಗೋಣ. ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ಸೊ ಮುದ್ದು ಮಕ್ಕಳೇ, ಈಗಾಗಲೇ SSLC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಬಂದಾಗಿದೆ. ಸೊ ಕೆಲವಷ್ಟು ವಿದ್ಯಾರ್ಥಿಗಳು ತಮಗೆ ಕಡಿಮೆ ಅಂಕಗಳು ಬಂದಿವೆ ಕೆಲವೊಂದಷ್ಟು ವಿಷಯಗಳಲ್ಲಿ ಅನ್ನುವಂಥದ್ದು ಕೆಲವೊಂದಷ್ಟು ವಿದ್ಯಾರ್ಥಿಗಳಿರುತ್ತೆ. ಸೊ ಆ ವಿದ್ಯಾರ್ಥಿಗಳು ತಮ್ಮ ಮರು ಎಣಿಕೆ ಅಥವಾ ರೀಚೆಕಿಂಗನ್ನು ಹಾಕೋಕ್ಕಿಂತ ಪೂರ್ವದಲ್ಲಿ ತಮ್ಮ ಆನ್ಸರ್ ಪೇಪರ್ ಏನಿದೆ ಅದರ ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೇಕಾಗುತ್ತೆ. ಫೋಟೋ ಕಾಪಿಯನ್ನು ತರಿಸ್ಕೊಂಡು ಅದನ್ನು ಪರಿಣಿತರ ಶಿಕ್ಷಕರೊಂದಿಗೆ ಅದನ್ನು ಚರ್ಚಿಸಿ ಹೆಚ್ಚು ಅಂಕಗಳ ಬರ್ಬೋದಾದಂಥ ಸಾಧ್ಯತೆ ಇದ್ದರೆ ಮರು ಎಣಿಕೆ ಅಥವಾ ರೀಚೆಕಿಂಗನ್ನು ಹಾಕುವಂತಹ ವ್ಯವಸ್ಥೆ ಇರುತ್ತೆ. ಸೊ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೋದು ಅನ್ನೋದನ್ನು ಸವಿವರವಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಫಸ್ಟ್ ಇಲ್ಲಿ ಏನು ಮಾಡಬೇಕಂತಂದರೆ ಕ್ರೋಮ್ ಬ್ರೌಸರಿಗೆ ಹೋಗಬೇಕು. ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ KSEAB.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ, SSLC.karnataka.gov.in ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಪರಿಚಯ, ಸೇವೆಗಳು ಮತ್ತು ಯೋಜನೆಗಳು, ಆನ್ಲೈನ್ ಸೇವೆಗಳು ಅಂತಿದೆ. ಸೊ ನೀವು ಆನ್ಲೈನ್ ಸೇವೆಗಳಲ್ಲಿ ಅದರಲ್ಲಿ SSLC ಅಂತಕ್ಕಂತಹ ಏನು ವೆಬ್ಸೈಟ್ ಇದೆ ಅದರಲ್ಲಿ ಬರಬೇಕು. ಸೊ ಬಂದ ನಂತರ ಅದರಲ್ಲಿ ಕೆಳಗಡೆ SSLC 2025 ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮೌಲ್ಯಮಾಪನ ಅಂತಕ್ಕಂಥದ್ದಿದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಕೆಲವೊಂದಷ್ಟು ಮುಖ್ಯ ಅಂಶಗಳನ್ನು ಈ ಒಂದು ಪೇಜ್ನಲ್ಲಿ ನೀಡಲಾಗಿದೆ. ಸೊ ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ ಫಾರ್ 2025 SSLC ಎಕ್ಸಾಮಿನೇಷನ್ 1 ಅಂತ ಇದೆ. ಸೊ ಇದು ಡೇಟ್ ಬಂದುಬಿಟ್ಟು 2/5/2025 ಆರಂಭವಾಗಿ ಸೊ ಕ್ಲೋಸರ್ ಆಫ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ ಫಾರ್ 2025 SSLC ಎಕ್ಸಾಮಿನೇಷನ್ ಕಡೆ ಡೇಟ್ ಯಾವಾಗಿದೆ ಫೋಟೋಕಾಪಿ ಹಾಕೋದಂತಂದರೆ 7/5/2025 ಇದೆ. ಸೊ ಈ ರೀತಿಯಾಗಿ ಇರೋದರಿಂದ ನಾವು ಏನು ಮಾಡಬೇಕು, ಆದಷ್ಟು ಬೇಗನೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಕೆಳಗಡೆ ಇಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ತಾವು ಗಮನಿಸ್ತಾ ಇದ್ದೀರಿ, ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋಕಾಪಿ, ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇನ್ನೂ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ, ಅದರಿಂದ ಮೊದಲೇ ಇದನ್ನು ಆಯ್ಕೆ ಮಾಡ್ಕೋಬೇಕು, ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ. ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. SSLC 2025 ಎಕ್ಸಾಮಿನೇಷನ್ 1 ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ, ಎಂಟರ್ ದ SSLC ರಿಜಿಸ್ಟ್ರೇಷನ್ ನಂಬರ್. ಸೊ ಹಾಗಾದರೆ ನೀವು ಇಲ್ಲಿ ಏನು ಮಾಡಬೇಕಂತಂದರೆ ಯಾವ ಆನ್ಸರ್ ಪೇಪರನ್ನು ನೀವು ತರಿಸ್ಬೇಕಾಗಿದೆ ಅದರ ರಿಜಿಸ್ಟರ್ ನಂಬರ್ ಏನಿದೆ ಆ ವಿದ್ಯಾರ್ಥಿ ರಿಜಿಸ್ಟರ್ ನಂಬರನ್ನು ಸೊ ಇಲ್ಲಿ ಎಂಟರ್ ಮಾಡಬೇಕು. ಸೊ ಈ ರೀತಿ ಎಂಟರ್ ಮಾಡಿ ವಿವೋ ಅನ್ನುವಂಥದ್ದಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಅದು ಲೋಡ್ ಆಗೋಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳುತ್ತೆ. ಸೊ ಈ ರೀತಿ ಆದ ನಂತರ ಫಸ್ಟಾಗಿ ತಮಗೆ ಒಂದು ಪೇಜ್ ಓಪನ್ ಆಗುತ್ತೆ, SSLC 2025 ಎಕ್ಸಾಮಿನೇಷನ್ 1 ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ. ಸೊ ಕರೆಂಟ್ ಇಯರ್ ಆ್ಯಂಡ್ ಸೆಷನ್ ನೋಡಿ ಇಲ್ಲೇ ಮೇಲ್ಗಡೆ ಸೊ ವಿದ್ಯಾರ್ಥಿ ಹೆಸರು, ತಾಯಿ ಹೆಸರು, ಸ್ಕೂಲ್ ಕೋಡ್, ಸೊ ಟೋಟಲ್ ಮಾರ್ಕ್ಸ್ ಆಬ್ಟೈನ್ಡ್ ಸಿಗುತ್ತೆ ಮತ್ತು ಪ್ರತಿ ವಿಷಯದಲ್ಲಿ ಆ ವಿದ್ಯಾರ್ಥಿ ಪಡೆದುಕೊಂಡಿರ್ತಕ್ಕಂತಹ ಅಂಕಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟು ಸಬ್ಜೆಕ್ಟ್ ಇಲ್ಲಿ ನೋಡಿರಿ, ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಸ್ಟೇಟಸ್ ಇದೆ, ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ ಅಥವಾ ಸಬ್ಜೆಕ್ಟ್ಸ್ ಅಂತಿದೆ. ಸೊ ಯಾವ ಸಬ್ಜೆಕ್ಟನ್ನು ನೀವು ಫೋಟೋಕಾಪಿ ತರಿಸ್ಕೊಳ್ಬೇಕು ಅಂತಿದೆ. ಸೊ ಆ ಒಂದು ಸಬ್ಜೆಕ್ಟ್ ಮುಂದ್ಗಡೆ ಏನು ಮಾಡಬೇಕು ಅಂತಂದರೆ ಏನು ನೋ ಅಂತಕ್ಕಂಥ ಆಪ್ಷನ್ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ಬೋದು, ಇಲ್ಲಿ ನಾನು ಸೈನ್ಸ್ ಸಬ್ಜೆಕ್ಟನ್ನು ಫೋಟೋಕಾಪಿ ತರಿಸ್ಕೊಳ್ಳೋದೀನಿ ಅಂತ ಅಂದ್ಕೊಂಡಾಗ ಸೊ ಇಲ್ಲಿ ನೋ ಆಪ್ಷನ್ ಇದೆ, ಇದನ್ನು ಏನು ಮಾಡಬೇಕು, ಎಸ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನೀವು ಎಷ್ಟು ಬೇಕಷ್ಟು ಫೋಟೋ ಕಾಪಿಗಳನ್ನು ತರಿಸ್ಕೊಳ್ಬೋದು. ಸೊ ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಸಹ ನೀವು ತರಿಸ್ಕೊಳ್ಬೋದು. ಈಗ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ಒಂದು ವಿಷಯವನ್ನು ನಾನು ಫೋಟೋ ಕಾಪಿಗೆ ಎಸ್ ಅಂತ ಆಯ್ಕೆಯನ್ನು ಮಾಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತಂದರೆ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು, ಅಥವಾ ನೀವು ಯಾರು ಬೇಕಾದರೂ ಮೊಬೈಲ್ ನಂಬರನ್ನ ಎಂಟರ್ ಮಾಡಿ OTP ಬರೋದ್ರಿಂದ ಅದಕ್ಕೆ ಆ ನಂಬರನ್ನು ಯಾವುದಾದ್ರೂ ಒಂದು ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ನೀವು ಯಾವ ಮೊಬೈಲ್ ನಂಬರನ್ನು ಇಲ್ಲಿ ಆ್ಯಡ್ ಮಾಡ್ತೀರಿ ಅದೇ ಮೊಬೈಲಿಗೆ OTP ಬರುತ್ತೆ. ಸೊ ಅದಕ್ಕೆ ನಿಮಗೆ ಕನ್ವೀನಿಯಂಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರನ್ನು ಅದರಲ್ಲಿ ಆ್ಯಡ್ ಮಾಡಬೇಕು.
ಸೊ ಇಷ್ಟಾದ ನಂತರ ಇಮೇಲ್ ಐ ಡಿ ಅದೊಂದು ಆಪ್ಷನಲ್ ಇದೆ, ನೀವು ಹಾಕ್ಬೋದು ಅಥವಾ ಹಾಕದೇನೆ ಇರ್ಬೋದು. ಇಲ್ಲಿ ಅಡ್ರೆಸ್ಸನ್ನು ನೀಡಲಾಗಿದೆ. ಸೊ ಅಡ್ರೆಸ್ಸನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಅಡ್ರೆಸ್ಸನ್ನು ಆ್ಯಡ್ ಮಾಡಿದ ನಂತರ ಸೊ ಜನರೇಟ್ ಒ ಟಿ ಪಿ ಅಂತಕ್ಕಂಥ ಆಪ್ಷನ್ ಇದೆ. ಈ ಜನರೇಟ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈಗ ಈಗೇನು ನೀವು ಮೇಲೆ ಮೆನ್ಷನ್ ಮಾಡಿದಿರಿ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿ ಬಂದ ನಂತರ ಒ ಟಿ ಪಿಯನ್ನು ಹಾಕಿಬಿಟ್ಟು ಸಬ್ಮಿಟ್ ಮಾಡಬೇಕು. ಸೊ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ ಬರುತ್ತೆ. ಸೊ ಅಪ್ಲಿಕೇಶನ್ ನಂಬರ್ ಅಂತ ಇದೆ, ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ನಂಬರನ್ನು ಒಂದು ಕಡೆ ನೋಟ್ ಔಟ್ ಮಾಡಿಕೊಂಡು ಇಟ್ಕೋಬೇಕು. ಪ್ಲೀಸ್ ನೋಟ್ ಡೌನ್ ದ ಅಪ್ಲಿಕೇಶನ್ ನಂಬರ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಇದೆ, ಅದನ್ನ ನಂಬರ್ ಏನಿದೆ ಸೊ ಈ ನಂಬರನ್ನು ತಾವು ನೋಟ್ ಔಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಮುಂದಿನ ಸ್ಟೆಪ್ಪು ಮೇಕ್ ಪೇಮೆಂಟ್ ಅಂತ ಏನು ಆಪ್ಷನ್ ಇದೆ, ಈ ಮೇಕ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನಮಗೆ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ನಂಬರು, ಪೇಮೆಂಟ್ ಟೈಪ್ ಅಂತ ಇದೆ. ಸೊ ಇಲ್ಲಿ ಪೇಮೆಂಟ್ ಟೈಪ್ನಲ್ಲಿ ಕ್ಯಾಶ್ ಪೇಮೆಂಟ್ ಇದ್ದರೆ ನೀವು ಬ್ಯಾಂಕಿಗೆ ಹೋಗಿ ಚಲನೆಲ್ಲ ತುಂಬಬೇಕಾಗುತ್ತೆ, ಅಥವಾ ಆನ್ಲೈನ್ ಸಹ ನಾವು ಪೇಮೆಂಟನ್ನು ಮಾಡ್ಬೋದಾಗಿತ್ತು. ಇಲ್ಲಿ ನಾನು ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಆನ್ಲೈನ್ ಪೇಮೆಂಟ್ ಬಂದ ನಂತರ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಇದೆ. ಸೊ ಇಲ್ಲಿ ಬ್ಯಾಂಕ್ನಲ್ಲಿ ಕರ್ನಾಟಕ ಒನ್ ಅನ್ನುವಂಥ ಬ್ಯಾಂಕನ್ನು ಅವರು ನೀಡಿದ್ದಾರೆ. ಸೊ ಇದಾದ ನಂತರ ನಾವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ವಿದ್ಯಾರ್ಥಿ ಹೆಸರು, ಚಾನೆಲ್ ನಂಬರು, ರಿಜಿಸ್ಟ್ರೇಷನ್ ನಂಬರು. ಸೊ ಅಮೌಂಟ್ ಬಂದುಬಿಟ್ಟು 400 ರುಪೀಸ್, ಒಂದು ಫೋಟೋ ಕಾಪಿ, ಒಂದು ಸಬ್ಜೆಕ್ಟ್ಗೆ 400 ರೂಪಾಯಿ ಇದೆ. ಸೊ ಇಮೇಲ್ ಐ ಡಿ, ಫೋನ್ ನಂಬರು, ಆಮೇಲೆ ಪ್ರಾಡಕ್ಟ್ ಇನ್ಫಾರ್ಮೇಷನ್, ಫೋಟೋ ಕಾಪಿ ಅಂತ ಇದೆ. ಸೊ ಆದಷ್ಟು ನಾವು ಏನು ಮಾಡಬೇಕು ಅಂತಂದರೆ ಈ ಏನು ಇಮೇಲ್ ಐ ಡಿ ಇದೆ ಈ ಇಮೇಲ್ ಐ ಡಿಯನ್ನು ನಾವು ತಪ್ಪದೆ ಹಾಕಬೇಕು. ಸೊ ನಾನು ಹಾಕಿಲ್ಲ, ಆದರೆ ನೀವು ಒಂದು ಇಮೇಲ್ ಐ ಡಿಯನ್ನು ಹಾಕಿ ಅಂತ ಹೇಳ್ತಾ ಸೊ ಇಲ್ಲಿ ನೆಕ್ಸ್ಟ್ ಬಂದು ಪೇ ನಾವು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೇಮು, ಚಾನಲ್ ನಂಬರು, ಸೊ ರಿಜಿಸ್ಟ್ರೇಷನ್ ನಂಬರು ಇವೆಲ್ಲ ಇದೆ. ಸೊ ಇಲ್ಲಿ ನೀವು ರೇಸರ್ ಪೇ ಅಂತ ಏನು ಆಪ್ಷನ್ ಇದೆ ಈ ರೇಸರ್ ಪೇ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ಯೂಸರ್ ಚಾರ್ಜ್ 10 ರುಪೀಸ್ ಪ್ಲಸ್ 410 ರುಪೀಸ್ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಕೆಳಗಡೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಐ ಹ್ಯಾವ್ ರೆಡ್ ಆ್ಯಂಡ್ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಆನ್ಲೈನ್ ಪೇಮೆಂಟ್ಸ್ ಅಥವಾ ಸರ್ವಿಸಸ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಅನ್ಬೇಕಾಗುತ್ತೆ. ಸೊ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಕೆಳಗಡೆ ತಾವು ಮೇಲ್ಗಡೆಯಲ್ಲಿ ಗಮನಿಸ್ತಾ ಇದ್ದೀರಿ ಯು ಪಿ ಐ ಅಂತ ಇದೆ. ಸೊ ಈ ಯು ಪಿ ಐದಲ್ಲಿ ಕ್ಲಿಕ್ ಮಾಡಿ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಡೂ ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅಂತ ಇದೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಪೇಮೆಂಟ್ ಆಪ್ಷನ್ಸು. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಆ ಆಪ್ಷನನ್ನು ನಾವು ತಾವು ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನೊಂದಿಲ್ಲಿ ಫೋನ್ಪೇ ಇದೆ, ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಇದೆ, ಪ್ರೊಸೆಸಿಂಗ್ ಪೇಮೆಂಟ್ ಬರುತ್ತೆ. ಸೊ ಬಂದಾದಮೇಲೆ ಸೊ ಇಲ್ಲಿ ನೀವು ಪೇ 410 ಅಂತ ಕ್ಲಿಕ್ ಮಾಡಿ ಪಾಸ್ವರ್ಡ್ ಹಾಕಿ ನೀವು ಪೇಮೆಂಟ್ ಮಾಡಿಬಿಟ್ರೆ ಸೊ ನಿಮ್ದು ಏನಾಗುತ್ತೆ, ಫೋಟೋ ಕಾಪಿಗೆ ಅಪ್ಲಿಕೇಶನ್ ಹಾಕಿದಾಗುತ್ತೆ. ಸೊ ಕೆಲವೇ ದಿನಗಳಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ನಿಮ್ಮ ಇಮೇಲ್ ಐ ಡಿಗೆ ಸೊ ಅವ್ರು ಏನು ಮಾಡ್ತಾರೆ, ಫೋಟೋ ಕಾಪಿಯನ್ನು ಸೆಂಡ್ ಮಾಡ್ತಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ರೀಚೆಕಿಂಗು ಅಥವಾ ರೀಕೌಂಟಿಂಗು ಯಾವ್ದು ಬೇಕಾದನ್ನು ಹಾಕ್ಬೋದು. ಸೊ ಈ ರೀತಿಯಾಗಿ ನಾವು ಫೋಟೋ ಕಾಪಿಯನ್ನು ಯಾವ ರೀತಿ ತರಿಸ್ಕೊಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಸೊ ನಿಮಗೆ ಈ ಒಂದು ಪ್ರೊಸೀಜರ್ ಚೆನ್ನಾಗಿ ಅರ್ಥ ಅಂತ ಅಂದ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.